ನಮಸ್ಕಾರ ವೀಕ್ಷಕರೇ, ಈ ಸಂಜೆ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ದೇಗುಲ ದರ್ಶನಕ್ಕೆ ಸ್ವಾಗತ. ನಾನು ಪಲ್ಲವಿ. ಅದು ಬೆಟ್ಟದ ತಪ್ಪಲಿನಲ್ಲಿ ನೆಲೆಗೊಂಡಿರುವಂತಹ ದೇವಾಲಯ. ಅಲ್ಲಿಗೆ ಹೋಗಲು ಭಕ್ತಾದಿಗಳು ಕೌತುಕದಿಂದ ನಾ ಮುಂದು ತಾ ಮುಂದು ಎಂಬಂತೆ ಕಾದು ಕುಳಿತಿರ್ತಾರೆ. ಅಲ್ಲಿನ ಒಂದೊಂದು ಪವಾಡಗಳನ್ನ ಊಹೆ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಗರ್ಭಗುಡಿಯ ಮೇಲಿಂದ ಬೀಳುವ ನೀರಿನ ಸ್ಪರ್ಶ ಆದ್ರೆ ಸಾಕು, ಕೋಟಿ ಕಾಯಿಲೆಗೆ ಮುಕ್ತಿ ಸಿಗುತ್ತೆ. ಆ ಪ್ರವಾಸಿ ತಾಣಕ್ಕೆ ವಿದೇಶಿಗರು ಭೇಟಿ ನೀಡಿ ದೇವರ ದರ್ಶನ ಮಾಡ್ತಾರೆ. ದೇವಾಲಯದ ಬ್ರಹ್ಮ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಅಷ್ಟಕ್ಕೂ ಆ ದೇವಾಲಯ ಯಾವುದು, ಜಾತ್ರಾ ತಯಾರಿ ಹೇಗಿದೆ ನೋಡೋಣ ಬನ್ನಿ. ಹಿಮವದ್ ಗೋಪಾಲಕೃಷ್ಣ ಜಾತ್ರೆಗೆ ಕ್ಷಣಗಣನೆ. ಪ್ರವಾಸಿ ತಾಣದಲ್ಲಿ 7 ದಿನಗಳ ಕಾಲ ಜಾತ್ರಾ ಮಹೋತ್ಸವ. ಬ್ರಹ್ಮ ರಥೋತ್ಸವದ ಪವಾಡ ನೋಡಲು ಭಕ್ತ ವೃಂದ ಕಾತರ. ಮಾರ್ಚಿ, ಏಪ್ರಿಲ್, ಮೇ ಬಂದ್ರೆ ಸಾಕು ಎಲ್ಲಿಲ್ಲದ ಸಂತಸ. ಇಡೀ ಕರುನಾಡೆ ಜಾತ್ರೆಮಯವಾಗುತ್ತೆ. ವಿಶ್ವವಿಖ್ಯಾತ ಪ್ರವಾಸಿ ತಾಣವಾಗಿರುವ ಚಾಮರಾಜನಗರದ ಗುಂಡ್ಲುಪೇಟೆಯ ಹಿಮವದ್ ಗೋಪಾಲಕೃಷ್ಣ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಭಕ್ತಾದಿಗಳು ಗೋಪಾಲಸ್ವಾಮಿಯನ್ನ ಕಣ್ತುಂಬಿಕೊಳ್ಳಲು ಕಾತರದಿಂದ ಕಾದು ಕುಳಿತಿದ್ದಾರೆ. ಸಾವಿರಾರು ವರ್ಷದ ಇತಿಹಾಸ ಹೊಂದಿರುವ ದೇವಾಲಯ ಬ್ರಹ್ಮ ರಥೋತ್ಸವಕ್ಕೆ ಸಜ್ಜಾಗಿದೆ. ಹೌದು, ಮಾರ್ಚಿ 22ರಿಂದ 28ರವರೆಗೆ ನಡೆಯುವ ಈ ಜಾತ್ರಾ ಮಹೋತ್ಸವ ಅವಿಸ್ಮರಣೀಯ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ಭಕ್ತ ವೃಂದ ಕಾದು ಕುಳಿತಿದೆ. ಈ ಬಾರಿಯ ಜಾತ್ರೆಯಲ್ಲಿ ಏನೇನು ಕಾರ್ಯಕ್ರಮಗಳಿವೆ ಮತ್ತು ಜಾತ್ರೆಯ ಪ್ರಮುಖ ಭಾಗವಾಗಿರುವ ಬ್ರಹ್ಮ ರಥೋತ್ಸವ ಯಾವಾಗ ನಡೆಯುತ್ತದೆ ಎಂಬುದನ್ನು ನೋಡ್ತಾ ಹೋದ್ರೆ, ಈ ಬಾರಿ ಮಾರ್ಚ್ 25ರಂದು ಬ್ರಹ್ಮ ರಥೋತ್ಸವ ನಡೆಯಲಿದ್ದು, ಈ ಸಂಬಂಧ ಮಾರ್ಚ್ 22ರಿಂದಲೇ ವಿವಿಧ ದೈವಿಕ ಕಾರ್ಯಕ್ರಮಗಳು ಆರಂಭವಾಗಿ ಮಾರ್ಚ್ 28ರಂದು ಮುಕ್ತಾಯವಾಗುತ್ತೆ. ಕಾರ್ಯಕ್ರಮಗಳ ಬಗ್ಗೆ ನೋಡೋದಾದ್ರೆ, ಮಾರ್ಚ್ 22ರಂದು ಜಾತ್ರೆ ಸಂಬಂಧ ಕಾರ್ಯಕ್ರಮಗಳು ಆರಂಭವಾಗಲಿದ್ದು, ಬೆಳಗ್ಗೆ ಶ್ರೀಯವರಿಗೆ ಫಲಪಂಚಾಮೃತಾಭಿಷೇಕ, ಸಂಜೆ ಆದಿವಾಸರ ಅಂಕುರಾರ್ಪಣ, ಗರುಡ ಪ್ರತಿಷ್ಠಾ, ರಕ್ಷಾಬಂಧನ ನಡೆಯಲಿದೆ. ಮುಂದುವರೆದು ಈ ಬಾರಿ ಜಾತ್ರೆಯ ವಿಶೇಷತೆಗಳನ್ನ ನೋಡ್ತಾ ಹೋದ್ರೆ, 22ರಂದು ಶ್ರೀಯವರಿಗೆ ಪಂಚಾಮೃತಾಭಿಷೇಕ, 23ರಂದು ಉತ್ಸವ ಧ್ವಜಾರೋಹಣ, ಯಾಗಶಾಲಾ ಪ್ರವೇಶ, 24 ಸಂಜೆ 4 ಗಂಟೆಗೆ ಕಾಶಿ ಯಾತ್ರೆ ಉತ್ಸವ, ರುಕ್ಮಿಣಿ ಸಹಿತ ಹಿಮವದ್ ಗೋಪಾಲ ಸ್ವಾಮಿಯವರ ಕಲ್ಯಾಣೋತ್ಸವ, 25ರಂದು ಬ್ರಹ್ಮರಥೋತ್ಸವ, 26 ಗರುಡೋತ್ಸವ, 27 ಪೂರ್ಣಾಹುತಿ, 28 ಮಹಾಭಿಷೇಕ, ಧ್ವಜಾರೋಹಣ, ಮೂಕಬಲಿ ಸೇವೆ ನಡೆಯಲಿದೆ. ಈ ವರ್ಷದ ದೇವರ ಜಾತ್ರೆ ಮಹೋತ್ಸವ ಮುಕ್ತಾಯವಾಗಲಿದೆ. ಎಲ್ಲಿ ಕಣ್ಣಾಡಿಸಿದ್ರು ಶ್ರೀಕೃಷ್ಣ ಗೋವಿಂದ ದೇವರಾಜಪ್ಪ. ಬಣ್ಣ ಬಣ್ಣದ ಉಡುಗೆ ತೊಟ್ಟ ಹಿಂಗಳೆಯರು ರಥವನ್ನ ಎಳೆಯಲು ಪುರುಷರು ತಯಾರಾಗಿದ್ದಾರೆ. ಗೋಪಾಲನ ದರ್ಶನ ಮಾಡಿಕೊಂಡು ನಿಸರ್ಗದ ಸೌಂದರ್ಯವನ್ನ ಸವಿದು ಬರಲು ಹಾತೊರೆಯುತ್ತಿದ್ದಾರೆ. ಇದೀಗ ಜಿಲ್ಲಾಡಳಿತವು ಜಾತ್ರಾ ಸಂಬಂಧ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಸರ್ವ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದು, ಜಿಲ್ಲಾಡಳಿತದ ಮಾರ್ಗದರ್ಶನದಂತೆ ಸಕಲ ಕಾರ್ಯಗಳು ಜರುಗಲಿದೆ. ದೇವಸ್ಥಾನದ ಇತಿಹಾಸವನ್ನ ನೋಡ್ತಾ ಹೋದ್ರೆ
7 ಶತಮಾನಗಳ ಹಿಂದೆ ಅಂದರೆ ಕ್ರಿಸ್ತಶಕ 1315ರಲ್ಲಿ ರಾಜ ಚೋಳ ಬಲ್ಲಾಳನು ನಿರ್ಮಾಣ ಮಾಡ್ತಾನೆ. 7 ಶತಮಾನಗಳ ಹಿಂದೆ ನಿರ್ಮಿಸಲಾದ ಶ್ರೀ ಹಿಮವದ್ ಗೋಪಾಲ ಸ್ವಾಮಿ ದೇವಾಲಯವು ಸುಂದರವಾದ ವಿಹಂಗಮ ನೋಟಗಳನ್ನು ಹೊಂದಿರುವ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ದಕ್ಷಿಣ ಗೋವರ್ಧನಗಿರಿ ಮತ್ತು ಕಮಲಾಚಲ ಎಂದು ಕರೆಯಲಾಗುತ್ತೆ. ಈ ದೇವಾಲಯವು ಸಮುದ್ರ ಮಟ್ಟದಿಂದ 4770 ಅಡಿ ಎತ್ತರದಲ್ಲಿದೆ. ಹಿಮವದ್ ಗೋಪಾಲ ಸ್ವಾಮಿ ದೇವಾಲಯವು 14ನೇ ಶತಮಾನದಲ್ಲಿ ರೂಪುಗೊಂಡಿತ್ತು ಮತ್ತು ಋಷಿ ಅಗಸ್ತ್ಯ ಪ್ರತಿಷ್ಠಾಪಿಸಿದ ಭಗವಾನ್ ಗೋಪಾಲ ಸ್ವಾಮಿ ಅಥವಾ ಕೃಷ್ಣನಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವನ್ನ ಹೊಯ್ಸಳ ಯುಗದ 1315ರಲ್ಲಿ ನಿರ್ಮಿಸಲಾಯಿತು ಮತ್ತು ದೇವಾಲಯವು ಉತ್ತರಕ್ಕೆ ಮುಖ ಮಾಡಿದೆ. ಈ ದೇವಾಲಯವನ್ನ ಕ್ರಿಸ್ತಶಕ 1315ರಲ್ಲಿ ರಾಜ ಚೋಳ ಬಲ್ಲಾಳ ನಿರ್ಮಿಸ್ತಾನೆ. ನಂತರ ವೇಣುಗೋಪಾಲನ ಕಟ್ಟ ಭಕ್ತರಾಗಿದ್ದ ಮೈಸೂರಿನ ಒಡೆಯರ್ ಬೆಟ್ಟದ ದೇವಾಲಯವನ್ನ ನಿರ್ಮಿಸುವಲ್ಲಿ ತೀವ್ರ ಆಸಕ್ತಿಯನ್ನ ತೋರಿಸುತ್ತಾರೆ. ಹಿಮವದ್ ಗೋಪಾಲ ಸ್ವಾಮಿ ದೇವಾಲಯವನ್ನ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವು ಹಿಂದಿನ ಕಾಲದ ಕುಶಲಕರ್ಮಿಗಳ ವಾಸ್ತುಶಿಲ್ಪ ಮತ್ತು ಕಲಾತ್ಮಕ ಪ್ರತಿಭೆಯ ಸಾರಾಂಶವಾಗಿದೆ. ದೇವಾಲಯವು ಗೋಪಾಲ ಸ್ವಾಮಿಗೆ ಸಮರ್ಪಿತವಾಗಿದೆ. ಗೋಪುರವು ಏಕಶ್ರೇಣಿಯಾಗಿದ್ದು ಗೋಡೆಯ ಮೇಲೆ ನಿಂತಿದೆ. ಮುಖಮಂಟಪದಲ್ಲಿ ಒಂದು ಧ್ವಜಸ್ತಂಭ ಮತ್ತು ಬಲಿಪೀಠ ಇದ್ದು ಮುಖಮಂಟಪದ ಮುಂಭಾಗದ ಪ್ಯಾರಪೇಟ್ ಗೋಡೆಯು ದಶಾವತಾರ ಅಂದರೆ ವಿಷ್ಣುವಿನ ಅವತಾರಗಳು ಶಿಲ್ಪವನ್ನ ಹೊಂದಿದೆ. ಕೃಷ್ಣಾವತಾರವನ್ನ ವಿಷ್ಣುವಿನ ಅವತಾರದಲ್ಲಿ ಅವನು ಕೃಷ್ಣನಾಗಿ ಕಾಣಿಸಿಕೊಳ್ತಾನೆ. ಅದನ್ನ ಚಿತ್ರಿಸುವ ಶಿಲ್ಪದ ಮಧ್ಯಭಾಗವನ್ನ ಹೊಂದಿದೆ. ಗರ್ಭಗುಡಿ ಮೇಲೆ ಶಿಖರ ಗೋಪುರವಿದೆ. ಇಲ್ಲಿನ ಮತ್ತೊಂದು ವೈಶಿಷ್ಟ್ಯ ಲಕ್ಷಣವೆಂದರೆ ವರ್ಷವಿಡೀ ಗರ್ಭಗುಡಿಗೆ ಹೋಗುವ ಬಾಗಿಲಿನ ಮೇಲ್ಭಾಗದಲ್ಲಿ ತಣ್ಣೀರು ನಿರಂತರವಾಗಿ ಬೀಳುತ್ತಲೇ ಇರುತ್ತೆ. ಈ ನೀರನ್ನ ಭಕ್ತರ ಮೇಲೆ ಸಿಂಪಡಣೆ ಮಾಡಲಾಗುತ್ತೆ. ದೇವಾಲಯದ ಸ್ಥಳದಿಂದಾಗಿ ಇಲ್ಲಿ ಕೆಲವು ಅದ್ಭುತ ಚಿತ್ರಗಳನ್ನ ಕ್ಲಿಕ್ಕಿಸಲು ಅನುವು ಮಾಡಿಕೊಡಲಾಗುತ್ತೆ. ಈ ಸ್ಥಳದ ಅತ್ಯುತ್ತಮ ಭಾಗವೆಂದರೆ ದಂತಕಥೆಯ ಪ್ರಕಾರ ಒಮ್ಮೆ ಒಂದು ಕಾಗೆ ಹತ್ತಿರದ ಕೊಳದಲ್ಲಿ ಸ್ನಾನ ಮಾಡಿ ಅದು ಹಂಸವಾಗಿ ಬದಲಾಗುತ್ತೆ. ಹಾಗೆಯೇ ಇಲ್ಲಿ ಯಾವುದೇ ಕಾಗೆ ಅಂದಿನಿಂದ ಕಾಣಿಸಿಕೊಂಡಿಲ್ಲವಂತೆ. ಇಂತಹ ವಿಶ್ವ ಪ್ರಸಿದ್ಧಿ ಗೋಪಾಲಸ್ವಾಮಿ ದರ್ಶನ ಪಡೆಯಲು ವಿದೇಶದಿಂದಲೂ ಆಗಮಿಸುತ್ತಾರೆ. ಪುರಾತನ ಕಾಲ ವಿಶ್ವ ಪ್ರಸಿದ್ಧ ಬೆಟ್ಟದಲ್ಲಿ ಇದೇ 22ರಂದು ಪವಾಡವೇ ನಡೆಯುತ್ತೆ. ಆ ಪವಾಡವನ್ನ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರ ಕಾತರದಿಂದ ಕಾದು ಕುಳಿತಿದೆ.